ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಸಂತೆ ಬೋಂಡ ಮಾಡೋದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 200 ಗ್ರಾಮಷ್ಟು. ಈ ಥರ ಯಾವ ಥರ ಅಂತಂದರೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ನಾನು ತೊಗೊಂಡಿರೋದು. ನೀವು ಇದೇ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ಎಣ್ಣೆ ಅಷ್ಟೊಂದು ಎಣ್ಣೆ ಕುಡಿಯಲ್ಲ, ಹಂಗಾಗಿ ನಾನು ಭಾಗ್ಯಲಕ್ಷ್ಮಿದೇ ತೊಗೊಂಡಿರೋದು. ಈರುಳ್ಳಿ ಏನಿಲ್ಲ ಅಂತಂದರೆ ಒಂದು 3 ದಪ್ಪದ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ ಇರಲೇಬೇಕು, ಸೋಡಾ ಇದ್ರೇ ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ. ಜೊತೆಗೆ ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು 3/4 ಬೌಲು, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು. ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ನಾನು ಬೋಂಡ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬರ್ತೀನಿ. ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಏನಂತಂದರೆ, ಈಗ ಈರುಳ್ಳಿ ಇಟ್ಕೊಂಡಿದ್ದೀನಲ್ಲ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅನ್ನೋರು ನಾನು ಚಾಕುನಲ್ಲೇ ಕಟ್ ಮಾಡಿರೋದು, ಚಾಪರಲ್ಲಾದರೂ ಮಾಡ್ಕೊಳ್ಳಿ. ಇವಾಗ ನಾನು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ. ಆಮೇಲೆ ಜೊತೆಗೆ ನಾನು ಸಬ್ಸಿಗೆ ಸೊಪ್ಪು ಒಂದು 3/4 ಬೌಲ್ ತೊಗೊಂಡಿದ್ದೀನಿ. ಕೊತ್ತಂಬರಿ ನಾನು 1 ಬೌಲ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ಇರಬೇಕು. ಇದು ಬೋಂಡ ಅಂತಂದರೆ ಸಂತೆ ಬೋಂಡ ಥರನೇ ಬರುತ್ತೆ ಟೇಸ್ಟ್, ಅದೇ ಥರನೇ ಸೇಮ್. ಅವಾಗೆಲ್ಲ ಇದೇ ಥರನೇ ಹೇಳ್ತಾ ಇದ್ದಿದ್ದು ಸಂತೆ ಬೋಂಡ ಅಂತ, ಅದೇ ಥರನೇ ಮಾಡ್ತಾಯಿದ್ದು ನೋಡಿ. ಚಿಟಿಕೆ ಸ್ವಲ್ಪ ಒಂದು 1/4 ಸ್ಪೂನು ಅಲ್ಲ, ಚಿಟಿಕೆ ಅಂದ್ಕೊಳ್ಳಿ ಅಷ್ಟು ಸೋಡಾ ಸೇರಿಸಲೇಬೇಕು. ಅವಾಗೆ ಟೇಸ್ಟು ಒಂಥರ ಬೋಂಡ, ಸಂತೆ ಬೋಂಡ ಅಂತಲೇ ಚೆನ್ನಾಗಿ ಅವಾಗೆ ಹೆಸರು ಬರೋದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಏನು ಹಾಕ್ತಾ ಇದ್ದೀನೋ ಅಷ್ಟೇ, ಅದೇ ಥರ ಹದದಲ್ಲೇ ಮಾಡ್ಕೋಬೋದು. ಉಪ್ಪು ಎಷ್ಟು ಬೇಕಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನು ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಉಪ್ಪಾಗಿಲ್ಲ, ಕರೆಕ್ಟಾಗಿದೆ ನೋಡಿ. ಇಷ್ಟು ಬೋಂಡ ಕಡಲೆ ಹಿಟ್ಟು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ನೀರು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಈರುಳ್ಳಿನಲ್ಲೂ ನೀರಿನಂಶ ಇದ್ದೇ ಇರುತ್ತಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೀಟಾಗಿ ಈ ರೀತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿ. ಈ ರೀತಿ ನೋಡಿ, ಇಷ್ಟು ಸ್ವಲ್ಪ ಸಾಫ್ಟಾಗಿ ಹಿಂಗಿರಬೇಕು. ತೀರಾ ಗಟ್ಟಿ ಇದ್ಬಿಟ್ರೆ ಬೋಂಡ ಕಲ್ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ, ಸಾಫ್ಟಾಗಿ ಬರಲ್ಲ. ಹಂಗಾಗಿ ಈ ಥರ ಕರೆಕ್ಟಾಗಿ ಹದವಾಗಿ ಈ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ನೀಟಾಗಿ ಕಾಫಿ ಟೀ ಜೊತೆಗಂತೂ ಸೂಪರ್ ಟೇಸ್ಟ್, ಅಂತೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಜೊತೆಗೆ ಮಳೆ ಬರ್ತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಇವಾಗ ನಮ್ಮ ಊರಲ್ಲಿ ಮಳೆ ಬರ್ತಾ ಇದೆ ಈಗ. ಅದಕ್ಕೋಸ್ಕರ ನಾನು ಮನೆಯಲ್ಲೂ ಮಕ್ಕಳು ಎಲ್ಲ ಬೋಂಡ ಅಂತ ಕೇಳಿದ್ರು, ಅದಕ್ಕೋಸ್ಕರ ನಾನು ಈ ಥರ ಬೋಂಡ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಬೋಂಡ ಜೊತೆಗೆ ಕಾಫಿ ಇದ್ರೂ ಅಷ್ಟೇ ಚೆನ್ನಾಗಿರುತ್ತೆ, ಕಾಫಿ ಜೊತೆಗೆ ಬೋಂಡ ಇದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಅಂದರೆ ಒಳ್ಳೆ ಕಾಂಬಿನೇಷನ್ ಅದಂತೂ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಈ ರೀತಿ, ಅಷ್ಟು ಚೆನ್ನಾಗಿ ಬರುತ್ತೆ. ಏನು ಹದವಾಗಿ ಇದೆಲ್ಲ ಹಾಕಿದ್ದೀನೋ ಇದೇ ಥರ ಪರ್ಫೆಕ್ಟಾಗಿ ಹಾಕ್ಕೊಂಡ್ರೆ ನೀವು ಸೇಮ್ ಇದೇ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ ಬೋಂಡ ಅಂತೂ. ನಾನು ಖಾರ ಏನಕ್ಕೆ ಕಡಿಮೆ ಹಾಕ್ಕೊಂಡಿರೋದು ಅಂತಂದರೆ, ಎಲ್ಲದಕ್ಕೂ ನಾನು ಸೇರಿಸೋದೇ ಖಾರ ಕಡಿಮೆ. ಏನಂತಂದರೆ ಮಕ್ಳುಗಳಿಗೆಲ್ಲ ಮತ್ತು ದೊಡ್ಡವ್ರಿಗೂ ಅಷ್ಟೇ, ಅವ್ರಿಗೆಲ್ಲ ಖಾರ ಆಗಲ್ಲ. ಹಂಗಾಗಿ ಸ್ವಲ್ಪ ಮೀಡಿಯಮ್ ಖಾರನೇ ನಾನು ಸೇರಿಸೋದು. ಹಂಗೆ ನೋಡಿ ಕರೆಕ್ಟ್ ಹದವಾಗಿದೆ, ಖಾರ ಮಾತ್ರ ಜಾಸ್ತಿ ಏನೂ ಇಲ್ಲ ಕಡಿಮೆನೂ ಇಲ್ಲ ಅನ್ನಂಗಿದೆ. ನೀವು ನೋಡ್ಕೊಳ್ಬೇಕಾದ್ರೆ ನೀವು ಇನ್ನೂ ಜಾಸ್ತಿ ಖಾರ ತಿನ್ನೋರು, ಎಷ್ಟೊಂದು ಜನ ಖಾರ ಜಾಸ್ತಿನೇ ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕಿರೋದು. ನಾನು ಅಂದರೆ ಎಲ್ಲರೂ ನೋಡಿರೋರೆಲ್ಲ ಇದೇನಪ್ಪ ಇಷ್ಟೊಂದು ಖಾರ ಕಡಿಮೆ ಹಾಕ್ತಾರೆ ಅಂತ ಅಂದ್ಕೊಳ್ತೀರ ನೀವು. ನಾನು ಇದಕ್ಕೋಸ್ಕರ ಅಷ್ಟೇ ಖಾರ ಕಡಿಮೆ ಹಾಕ್ಕೊಳ್ಳೋದು. ನಾನು ನಿಮಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ. ನಾನೀಗ ಬೋಂಡ ಎಲ್ಲವನ್ನು ಹಾಕ್ಕೊಂಡು ತೇರಿಸ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ನಿಧಾನವಾಗಿ ತಿರುಗಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಬೇಗ ಆಗ್ತಾಯಿಲ್ಲ, ಒಂದು ಕೈನ ವಿಡಿಯೋ ಹಿಡ್ಕೊಂಡಿದ್ದೀನಲ್ವ, ಹಂಗಾಗಿ ಆಗ್ತಾಯಿಲ್ಲ ಅಷ್ಟೇ. ನಾನು ನೋಡಿ ಕರೆಕ್ಟಾಗಿ ನಿಧಾನವಾಗಿ ತಿರುಗಿಸ್ಕೊತಾ ಇದ್ದೀನಿ. ನೀಟಾಗಿ ಎರಡೂ ಕಡೆನೂ ಕೂಡ ಬೇಯಬೇಕು, ಆ ರೀತಿ ಬೇಯಿಸ್ಕೊಳ್ಬೇಕು. ಈ ರೀತಿ ಈ ಕಡೆ ಬೇಗ ಜೋರಾಗಿ ಉರಿ ಇಟ್ಬಿಟ್ರೆ ಅದು ಏನಂದರೆ ಒಳಗಡೆ ಎಲ್ಲ
ಒಂಥರ ಬೆಂದೇ ಇರಲ್ಲ, ಹಂಗಾಗಿರುತ್ತೆ. ಮೇಲೆಲ್ಲ ಸೀದಂಗಾಗಿರುತ್ತೆ, ಹಂಗಾಗ್ಬಿಡುತ್ತೆ. ನಾವು ಹಾಗಾಗಬಾರ್ದು ಅಂತಂದರೆ ನಿಧಾನವಾಗಿ ಮೀಡಿಯಮ್ಮಾಗಿ ಬೇಯಿಸ್ಬೇಕು. ನನಗೆ ಬೋಂಡಕ್ಕೆ ಏನಿಲ್ಲ ಅಂತಂದರೆ ಏನೋ ಅಕ್ಕಿ ಹಿಟ್ಟೆ ಆಗಲಿ ಏನೋ ಬೇರೆ ಏನೋ ಮಿಕ್ಸ್ ಮಾಡಿಲ್ಲ. ನಾನು ಮಾಮೂಲಿ ತೋರಿಸಿದ್ನಲ್ವ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು, ನಾನು ಅದೇ ಕಡಲೆ ಹಿಟ್ಟೆ ಯಾವಾಗೂ ಬಜ್ಜಿ ಆಗಲಿ ಬೋಂಡಕ್ಕಾಗಲಿ ಎಲ್ಲದಕ್ಕೂ ನಾನು ಇದೇ ಕಡಲೆ ಹಿಟ್ಟನ್ನೇ ನಾನು ಬಳಸೋದು. ನಾನು ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ನಾವು ಈ ಕಡಲೆ ಹಿಟ್ಟಿಂದನೇ ಜಾಸ್ತಿ ನಾವು ಮಾಡೋದು. ನಾವು ಕಡಲೆ ಹಿಟ್ಟು ಬೇರೆ ಕಡಲೆ ಹಿಟ್ಟಲ್ಲಿ ಮಾಡಿದ್ರೂ ನಮ್ಗೆ ಅಷ್ಟು ಸರಿ ಅನಿಸಲ್ಲ. ನಾವು ಜಾಸ್ತಿ ಇದರಲ್ಲೇ ಮಾಡ್ತೀವಿ. ನೋಡಿ ಬೋಂಡ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಕರೆಕ್ಟಾಗೂ ಬೆಂದಿದೆ, ಕರೆಕ್ಟ್ ಹದವಾಗೂ ಇದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಎಲ್ರಿಗೂ. ಸೇಮ್ ನೋಡಿ ಇದೇ ಥರನೇ ಮಾಡ್ಕೊಳ್ಬೋದು ನೀವು ಕೂಡ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿದ್ದೀನೋ ಅದೇ ಥರ ನೀವು ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಅದೇ ಏನು ಮೆಜರ್ಮೆಂಟಲ್ಲಿ ಹಾಕಿದ್ದೀನೋ ಅದೇ ಅಳತೆನಲ್ಲಿ ನೀವು ಹಾಕ್ಕೊಂಡು ಮಾಡಿಕೊಂಡ್ರೆ ನೀವು ಕೂಡ ಇದೇ ಥರ ಬೋಂಡನೇ ಎಷ್ಟು ಚೆನ್ನಾಗಿರೋ ಟೇಸ್ಟಿಯಾಗಿರೋ ಬೋಂಡ ಕೂಡ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆಗಂತೂ ಈ ಬೋಂಡ ಜೊತೆಗಂತೂ ಕಾಫಿ, ಬಿಸಿ ಬಿಸಿ ಕಾಫಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಿಸಿ ಬಿಸಿ ಕಾಫಿ ಜೊತೆಗೆ ಬಿಸಿ ಬಿಸಿ ಬೋಂಡ, ಮಳೆ ಚಳಿಗೆ ಅಂತೂ ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿರುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ನೋಡಿ. ಇದೇ ಥರ ಮತ್ತೆ ಮತ್ತೆ ನೀವು ಕೂಡ ಮಾಡ್ಕೊಳ್ತಾನೆ ಇರ್ತೀರ. ಅಷ್ಟು ರುಚಿಯಾಗೂ ಇರುತ್ತೆ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ನೋಡಿ ನಾನು ಇವಾಗ ಕಾಫಿ ಜೊತೆಗೆ ಮಾಡಿರೋದಕ್ಕೆ ಬೋಂಡನ ಹೇಳಿದ್ನಲ್ಲ ಆವಾಗಲೇ, ನಮ್ಮ ಮನೆಯಲ್ಲೂ ನಮ್ಮೂರ ಹತ್ರನೂ ಇಲ್ಲೇ ಮಳೆ ಬರ್ತಾ ಇದೆ ಅಂತ. ಹಂಗಾಗಿ ಮಳೆಗಂತೂ ಚೆನ್ನಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊಪ್ಪು ಅಂತೂ, ಕೊತ್ತಂಬರಿ, ಸಬ್ಸಿಗೆ ಮತ್ತು ಹಸಿಮೆಣಸಿನ್ಕಾಯಿ, ಕಡಲೆ ಹಿಟ್ಟೊಂದು ಇರುತ್ತೆ. ಅಂದರೆ ಕಡಲೆ ಹಿಟ್ಟು ನೀವು ಇದನ್ನೇ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ನೋಡಿಬಿಟ್ಟು ನೀವು ಇದೇ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.